ನೀವೇನಾರ ನಾಗರ ಪಂಚಮಿ ಹಬ್ಬಕ್ಕೆ ಗೋಧಿ ಹಿಟ್ಟಿನ ಉಂಡೆ ಮಾಡಾಕತ್ತಿದ್ರಿ ಅಂದ್ರೆ ಹಿಟ್ಟು ಉರಿಯುವಾಗ ಹಿಟ್ಟು ಗಂಟು ಆಗ್ತಾಯಿದೆನಾ? ನೀವು ಗೋಧಿ ಹಿಟ್ಟಿನ ಉಂಡೆ ಮಾಡುವಾಗ ಉಂಡೆ ಕಟ್ಟಿದ ನಂತರ ಉಂಡೆ ಗಟ್ಟಿ ಆಗ್ತಾಯಿದ್ದಾವ? ಇವೆರಡೂ ಪ್ರಶ್ನೆಗೆ ಇವತ್ತಿನ ವಿಡಿಯೋದಾಗ ನಿಮ್ಗೆ ಉತ್ತರ ಸಿಗ್ತೈತ್ರಿ. ನಾನು ಮಾಡಿರೋ ಗೋಧಿ ಹಿಟ್ಟಿನ ಉಂಡೆ ಎಷ್ಟೊಂದು ಸಾಫ್ಟಾಗಿ ಬಂದಾವಂದ್ರೆ ಬಾಯಾಗಿಟ್ಟರೆ ಕರಗ್ತಾವ್ರಿ. ಇಷ್ಟೊಂದು ಸಾಫ್ಟಾಗಿರೋ ಉಂಡಿನ ಹೆಂಗೆ ಮಾಡೋದು ಅಂತ ನಾ ಇವತ್ತಿನ ವಿಡಿಯೋದಾಗ ಮಾಡಿ ತೋರಿಸ್ತೀನಿ ರೀ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಪಂಚಮಿ ಹಬ್ಬಕ್ಕೆ ಗೋಧಿ ಹಿಟ್ಟಿನ ಉಂಡೆ ಮಾಡಿಕೊಂಡು ಪಂಚಮಿ ಹಬ್ಬ ಆಚರಿಸ್ಕೋಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಈಗ ಹೆಂಗಿದ್ರು ನಾಗರ ಪಂಚಮಿ ಹಬ್ಬ ಹತ್ತಿರ ಬಂತಲ್ರಿ, ನೀವು ಎಲ್ಲ ನಮ್ಮನೆ ಉಂಡಿಗಳು ಮಾಡ್ತಿರ್ತೀರಿ. ನಾನು ಇವತ್ತು ಗೋಧಿ ಉಂಡೆ ಮಾಡೋರತ್ತ ಮಾಡಾಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ಯಾವ್ಯಾವ ಉಂಡೆ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ಇವತ್ತು ಗೋಧಿ ಉಂಡೆ ಮಾಡಾಕತ್ತೀನಿ. ಗೋಧಿ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಒಂದು ಪಾತ್ರೆ ಇಟ್ಕೋತೀನಿ ರೀ. ನಾನು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ರೀ. ಇದು ಗೋಧಿ ಹಿಟ್ಟು ಚಲೋ ಹೊತ್ತಿನಾಗ ಹುರ್ಕೋಬೇಕು. ಇದು ಹಸಿ ಗೋಧಿ ಹಿಟ್ಟು ಐತ್ರಿ. ನೀವು ಗೋಧಿ ತೊಗೊಂಡು ಹುರ್ಕೊಂಡು ಬೀಸ್ಕೊಂಡು ಮಾಡ್ಕೋಬೋದು. ಇಲ್ಲ ಈಗ ಮನೇಲಿ ಎಲ್ಲರ ಮೇಲೆ ಗೋಧಿ ಹಿಟ್ಟು ಇದ್ದೇ ಇರ್ತೈತಿ. ಇದು ಬೇಗನೆ ಮಾಡ್ಕೊಳಕ್ಕಾಗತ್ತೆ ಅಂದ್ಬಿಟ್ಟು ನಾನು ಗೋಧಿ ಹಿಟ್ಟಿನ ಮಾಡಾಕತ್ತೀನಿ ರೀ. ನಾನು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕೋತೀನಿ. ಇದು ಅರ್ಧ kg ಗೋಧಿ ಹಿಟ್ಟು ಐತ್ರಿ. ಇದು ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗ್ತದೆ ರೀ ಗೋಧಿ ಹಿಟ್ಟು. ಯಾಕಂದ್ರೆ ಇದು ಹಿಟ್ಟು ಇರ್ತೈತಲ್ಲ, ಹೊತ್ತು ಸಾಧ್ಯತೆ ಇರ್ತೈತಿ. ನೋಡಿಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ರೀ. ಇದೊಂದು 5 ರಿಂದ 10 ನಿಮಿಷ ಹುರ್ಕೋಬೇಕಾಗ್ತದೆ ಚಲೋ ಹೊತ್ತಿನಾಗ. ಹಸಿ ವಾಸನೆ ಎಲ್ಲ ಹೋಗ್ಬೇಕು ರೀ ಗೋಧಿ ಹಿಟ್ಟಿಂದು. ಇದಕ್ಕೇನು ತುಪ್ಪ ಅದೇನು ಹಾಕಬೇಡ್ರಿ, ಹಾಗೆ ಹುರ್ಕೊಡ್ರಿ. ಈಗ ನಾನು ಹಂಗೆ ಹುರ್ಕೊಳಕತ್ತೀನಿ ನೋಡಿರಿ. ತುಪ್ಪ ಹಾಕಿ ಹುರಿದ್ರೆ ಗಂಟಾಗೋ ಸಾಧ್ಯತೆ ಇರ್ತೈತಿ, ಉಂಡೆ ಕಾಳು ಬರ್ತೈತಿ. ಹಾಗಾಗಿ ತುಪ್ಪ ಹಾಕ್ಕೋಬೇಡ್ರಿ, ನೀವು ಹಂಗೆ ಹುರ್ಕೊಡ್ರಿ. ಈಗ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲ ನಮ್ಮನೆ ಉಂಡಿಗಳು, ಚಕ್ಲಿ, ಕೋಡ್ಬೇಳೆ ಎಲ್ಲ ಥರ ವೆರೈಟಿ ಮಾಡ್ತಿರ್ತೀರಿ. ನಾನು ಇವತ್ತು ಗೋಧಿ ಉಂಡೆ ಮಾಡಾಕತ್ತಿದ್ದೆ, ಹಾಗಾಗಿ ಗೋಧಿ ಉಂಡೆ ಮಾಡಿ ತೋರ್ಸಾಕತ್ತೀನಿ. ನಿಮಗೆ ಯಾರೇ ಬೇರೆ ಉಂಡೆಗಳು ಬೇಕಂದ್ರೆ ಹೇಳ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಇದು ಆದಷ್ಟು ಚಲೋ ಹೊತ್ತಿನಾಗ ಹುರ್ಕೋಬೇಕ್ರಿ ಹಿಟ್ಟು, ಹಸಿ ವಾಸನೆ ಹೋಗ್ಬೇಕ್ರಿ ಗೋಧಿ ಹಿಟ್ಟಿಂದು. ನಿಮ್ಗೆ ಹುರಿತಾ ಇದ್ದಂಗೆ ಗೊತ್ತಾಗುತ್ತೆ ನೋಡಿರಿ, ಘಮ ಬರುತ್ತೆ ಅದ್ರದ್ದು ಗೋಧಿ ಹಿಟ್ಟಿಂದು. ಮತ್ತು ಕಲರು ಸ್ವಲ್ಪ ಲೈಟಾಗೆ ಚೇಂಜ್ ಆಗಿರುತ್ತೆ ರೀ. ನೀವು ಹಿಟ್ಟು ಎಷ್ಟು ಚಲೋ ಹುರ್ಕೋತೀರಲ್ರಿ ಅಷ್ಟು ಚಲೋ ಉಂಡೆ ಬರ್ತಾವ್ರಿ. ಈ ಗೋಧಿ ಹಿಟ್ಟಿನ ಉಂಡೆ 2 ನಮೂನಿನೂ ಮಾಡ್ಬೋದು ರೀ. ನಾವು ಬೆಲ್ಲ ಹಾಕಿನೂ ಮಾಡ್ಬೋದು, ಸಕ್ಕರೆ ಹಾಕಿನೂ ಮಾಡ್ಬೋದು ರೀ. ಈಗ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ, ಹಾಗಾಗಿ ಎಲ್ಲರೂ ಬೆಲ್ಲ ಇಷ್ಟಪಡ್ತಾ ಇದ್ದಾರೆ. ನಾನು ಇವತ್ತು ಬೆಲ್ಲ ಹಾಕಿ ಗೋಧಿ ಹಿಟ್ಟಿನ ಉಂಡೆ ಮಾಡಾಕತ್ತೀನಿ ನೋಡಿರಿ. ಇಲ್ಲಪ್ಪ ನಾವು ವೈಟಾಗೆ ಬರಲಿ, ಬೆಲ್ಲ ಹಾಕೋದು ಬೇಡ, ಸಕ್ಕರೆ ಹಾಕ್ತೀವಿ ಅನ್ನೋದಾದ್ರೆ ನೀವು ಸಕ್ಕರೆ ಪೌಡ್ರ್ ಮಾಡಿ ಹಾಕೋಬೋದು ರೀ. ಈಗ ಇದು ಹಿಟ್ಟು ಹುರಿದೈತ್ರಿ. ಈಗ ಇದು ನಾನು ತಣ್ಣಗೆ ಹಾಕ್ಬಿಡ್ತೀನಿ ರೀ. ಇದು ಪೂರ್ತಿ ತಣ್ಣಗೆ ಆಗ್ಬೇಕ್ರಿ. ತಣ್ಣಗಾದ ನಂತರನೇ ನಾವು ಬೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗ್ತೈತೆ. ಹಾಗಾಗಿ ಇದ್ರಾಗೆ ಇಟ್ಟು ತಣ್ಣಗಾಗಲ್ಲ, ನಾನು ಒಂದು ಪಾತ್ರೆಗೆ ಹಾಕೋತೀನಿ ನೋಡಿರಿ ತಣ್ಣಗೆ ಹಾಕಿ. ನೋಡಿರಿ ಲೈಟಾಗಿ ಕಲರು ಚೇಂಜ್ ಆಗೈತಿ, ಮತ್ತು ಘಮನೂ ಬರಾಕತ್ತೈತೆ ನೋಡಿರಿ. ಗೋಧಿ ಹಿಟ್ಟು ಹುರಿದಿದ್ದು ಘಮ ಬರಾಕತ್ತೈತೆ ನೋಡಿರಿ. ನೀವು ನಿಮ್ಮ ಮನೆ ಮಾಡಾಕತ್ರ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ಬಿಸಿ ಇದ್ದಾಗ ಬೆಲ್ಲ ಹಾಕಿದ್ರೆ ಉಂಡೆ ಗಟ್ಟಿ ಆಗೋ ಸಾಧ್ಯತೆ ಇರ್ತಾವೆ. ಹಾಗಾಗಿ ಪೂರ್ತಿ ಹಿಟ್ಟು ತಣ್ಣಗಾದ ನಂತರ ಬೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಇದು ಪೂರ್ತಿ ತಣ್ಣಗಾಗೈತಿ. ನಾ ಈಗ ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ ನೋಡಿರಿ. ಈಗ ನೀವು ಬೆಲ್ಲ ಮತ್ತು ಹಿಟ್ಟು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಆದರೂ ಹಾಕೋರಿ, ಇಲ್ಲ ಒಂದೊಂದಾದರೂ ಹಾಕೋರಿ. ಈಗ ನಾನು ಹಿಟ್ಟಿನ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡ್ತೀನಿ. 500 ಗ್ರಾಮ್ ಹಿಟ್ಟು ತೊಗೊಂಡ್ರೆ 400 ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿನಿ ರೀ. ನೀವು 2 ಕಪ್ ಹಿಟ್ಟು ತೊಗೊಂಡ್ರೆ 1.5 ಕಪ್ ಬೆಲ್ಲ ತೊಗೋಬೇಕಾಗ್ತೈತೆ ರೀ. ನಾನು ನಾರ್ಮಲ್ ಬಿಳಿ ಬೆಲ್ಲನೇ ತೊಗೊಂಡಿನಿ ರೀ. ನೀವು ಬೇಕಾದ್ರೆ ಆರ್ಗ್ಯಾನಿಕ್ ಬೆಲ್ಲ ಆದರೂ ಹಾಕ್ಕೋಬೋದು, ಇಲ್ಲ ಬಿಳಿ ಬೆಲ್ಲ ಆದರೂ ಹಾಕ್ಕೋಬೋದು. ಇಲ್ಲ ಬೆಲ್ಲ ಬೇಡಪ್ಪ ನಮಗಂದ್ರೆ ನೀವು ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದೆರಡು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರ್ತೀನಿ. ಯಾಕಂದ್ರೆ ಬೆಲ್ಲ ಕಾಳು ಇರ್ತೈತಲ್ಲ, ಹಿಟ್ಟಿನ ಜೊತೆ ಚಲೋ ಹೊತ್ತಿನಾಗ ಮಿಕ್ಸ್ ಆಗಬೇಕಿರೋದು. ಹಾಗಾಗಿ ನಾನು ಮಿಕ್ಸಿಗೆ ಹಾಕೋತೀನಿ ನೋಡಿರಿ. ನಿಮ್ಮ ಜಾರೊಳಗೆ ಎಷ್ಟು ಇಡ್ತೈತೆ ನೋಡ್ಕೊಂಡು ನೀವು ಹಾಕ್ಕೊಳ್ರಿ. ನಾನೀಗ ಇದ್ರ ಹಾಕ್ಕೊಂಡು ಈಗ ರುಬ್ಕೊಂಬರ್ತೀನಿ ರೀ. ಈಗ ಮುಚ್ಚಿ ರುಬ್ಕೋತೀನಿ ನೋಡ್ರಿ. ನೀವು ರುಬ್ಕೊಳ್ಳೋದು ಬೇಡ ಅಂದ್ರೆ ಕೈಲೇ ತಿಕ್ಕಿ ಕಟ್ಬೋದು. ಕೈಲೇ ತಿಕ್ಕಾಕತ್ರ ಕಾಳು ಇರ್ತೈತಲ್ರಿ ಬೆಲ್ಲ, ಹಾಗಾಗಿ ಚಲೋ ಆಗಲ್ಲ. ಹಾಗಾಗಿ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಳಕತ್ತೀನಿ ನೋಡ್ರಿ. ನೋಡಿರಿ ಈ ರೀತಿ ರುಬ್ಕೊಂಡ್ರೆ ಹಿಟ್ಟ ಬೆಲ್ಲ ಎರಡು ಚಲೋ ಹೊತ್ತಿಗೆ ಮಿಕ್ಸ್ ಆಗ್ತೈತ್ರಿ. ಈಗ ನಾನು ರುಬ್ಕೊಂಬಂದಿನಲ್ರಿ ಹಿಟ್ಟ ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಅದು ಒಂದು ಬಾಳಿಗೆ ಹಾಕೋತೀನಿ ನೋಡ್ರಿ. ಈ ರೀತಿ ಆಗೈತೆ ನೋಡ್ರಿ. ಈಗ ಹಾಕುವಾಗ ಬೆಳ್ಳಗಿತ್ರಿ. ಈಗ ನಾನು ಬೆಲ್ಲ ಮಿಕ್ಸ್ ಮಾಡ್ಕೊಂಡೆಲ್ಲ ಈ ರೀತಿ ಕಲರ್ ಬಂದೈತೆ ನೋಡ್ರಿ. ಈಗ ನಾನು ಮೊದಲು ರುಬ್ಕೊಂಡು ಬಾಳಿಗೆ ಹಾಕೊಂಡಿದ್ದಿಲ್ಲ, ಇದ್ರ ಕೈ ಆಡ್ಸಕ್ಕೆ ಬರಲ್ಲ. ಹಾಗಾಗಿ ನಾನು ಇದೇ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ಈಗ 2ನೇ ಸಲ ರುಬ್ಬಿದ್ದನ್ನು ಹಾಕೋತೀನಿ ನೋಡ್ರಿ. ಎಲ್ಲ ಸೇರಿ ಇಷ್ಟ ಆಗೈತೆ ನೋಡ್ರಿ. ನಾವು ಕೈಲೇ ತಿಕ್ಕಿದ್ರೆ ಬೆಲ್ಲ ಸರಿಯಾಗಿ ಮಿಕ್ಸ್ ಆಗಲ್ಲ ರೀ. ಮಿಕ್ಸಿಗೆ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡ್ರಿ. ಅವಾಗಿಂದು ಈಗಿಂದು ಕಲರ್ ಹೆಂಗೆ ಮಿಕ್ಸ್ ಆಗೈತಿ, ಚೇಂಜ್ ಆಗೈತಿ. ಬೆಲ್ಲ ಹಾಕಿದಾಗ ಹಿಂಗಿರ್ತೈತೆ ನೋಡ್ರಿ. ಬೆಲ್ಲ ಎಲ್ಲ ಹಿಟ್ಟಿನ ಜೊತೆಗೆ ಮಿಕ್ಸ್ ಆಗೈತೆ ರೀ. ಈ ರೀತಿ ರೆಡಿ ಆಗ್ಬೇಕು ರೀ. ಈಗ ಇದಕ್ಕೆ ನೀವು ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಹಾಗೇನೂ ಕಟ್ಬೋದು. ನಾನೀಗ ಇದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಮನಕ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಈ ರೀತಿ ಗೋಡಂಬಿ ಕಟ್ ಮಾಡಿಟ್ಕೊಂಡೆ ಅವು ಹಾಕೋತೀನಿ. ಈ ಸ್ವಲ್ಪ ಮನಕ್ಕೆ ತೊಗೊಂಡಿನಿ, ಅವನು ಹಾಕೋತೀನಿ ರೀ. ಒಂದು ಸ್ವಲ್ಪ ಏಲಕ್ಕಿ ನಾನು ಸಕ್ಕರೆ ಜೊತೆ ಕುಟ್ಟಿಟ್ಟಿನಿ, ಅದು ಹಾಕೋತೀನಿ ನೋಡ್ರಿ.
ನಿಮ್ಗೆ ಬೇರೆ ಬೇರೆ ಯಾವ ಡ್ರೈ ಫ್ರೂಟ್ಸ್ ಬೇಕಾಗ್ತಾವೆ ನೀವು ನೋಡ್ಕೊಂಡು ಹಾಕ್ಕೋಬೋದು ರೀ. ಇಲ್ಲ ಬೇಡಪ್ಪ ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡ್ಬೋದು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೀನಿ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಉಂಡೆ ಕಟ್ತೀನಿ ರೀ. ನಾವು 1 ಕಪ್ ತುಪ್ಪ ತೊಗೊಂಡಿನಿ ರೀ. ಇದಕ್ಕೆ ಎಷ್ಟು ಹಿಡಿತೈತೆ ನೋಡಿಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ರೀ. ಈ ರೀತಿ ಚಲೋ ಹೊತ್ತಿಗೆ ಕೈಲೇ ತಿಕ್ಕಿದ್ರೆ ಮಸ್ತಾಗಿ ಬರ್ತೈತೆ ರೀ. ನಾವು ಮಿಕ್ಸಿಗೆ ಹಾಕೋದ್ರಿಂದ ಹಿಟ್ಟ ಬೆಲ್ಲ ಎಲ್ಲ ಚಲೋ ಹೊತ್ತಿಗೆ ಒಂದು ಗೂಡಿರ್ತೈತಿ. ಹಿಂಗೆ ತುಪ್ಪ ಹಾಕಿ ಕೈಲೇ ಹಿಂಗೆ ತಿಕ್ಕೋದ್ರಿಂದ ಹಿಟ್ಟ ತುಪ್ಪ ಬೆಲ್ಲ ಎಲ್ಲ ಮಿಕ್ಸ್ ಆಗ್ತೈತೆ ನೋಡಿರಿ. ನೀವು ತುಪ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು, ಅಷ್ಟೇ ಇಷ್ಟೇ ಅಂತೀನಿಲ್ಲ ರೀ. ಇದಕ್ಕೆ ನಾರ್ಮಲಾಗಿ 1 ಕಪ್ ತುಪ್ಪ ಬೇಕಾಗುತ್ತೆ ರೀ. 2 ಕಪ್ ಹಿಟ್ಟ, 1.5 ಕಪ್ ಬೆಲ್ಲ, 1 ಕಪ್ ತುಪ್ಪ ಇಷ್ಟು ಹಾಕ್ಕೊಂಡ್ರೆ ಉಂಡೆ ಮಸ್ತಾಗಿ ಬರ್ತಾವ್ರಿ. ನೋಡಿರಿ ಈ ಹದ ಬಂದಿತ್ತಂದ್ರೆ ನಿಮ್ಗೆ ಉಂಡೆ ಕರೆಕ್ಟಾಗಿ ಬರ್ತಾವೆ ನೋಡಿರಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಟ್ಕೋಬೋದು, ಇಲ್ಲ ಇಷ್ಟೇ ಸಾಕಂದ್ರೆ ಇಷ್ಟೇ ಬಿಡ್ಬೋದು ರೀ. ಈ ರೀತಿ ಚಲೋ ಹೊತ್ತಿಗೆ ನೀವು ಹಂಗೆ ತಿಕ್ಕೊಂಡ್ರೆ ಅಂದ್ರೆ ತುಪ್ಪ ಬೆಲ್ಲ ಹಿಟ್ಟು ಎಲ್ಲ ಮಿಕ್ಸ್ ಆಗ್ತೈತೆ ನೋಡಿರಿ. ಕರೆಕ್ಟಾಗಿ ಹದ ಬರ್ತೈತೆ ನಿಮ್ಗೆ ಉಂಡೆ ಕಟ್ಟಕ್ಕೆ. ಈ ರೀತಿ ಮಾಡ್ಬೇಕು ನೀವು. ನಾನು ಪ್ರತಿ ಸತಿ ಉಂಡೆ ಮಾಡೋಕ್ಕೆಲ್ಲ ಮಾಡಿ ತೋರ್ಸೀನಿ ರೀ ಯಾವ ರೀತಿ ಉಂಡೆ ಕಟ್ಟೋದು ಅಂಥೇಳಿ. ನಿಮ್ಮ ಮನೆ ನೀವು ಉಂಡೆ ಯಾವ ರೀತಿ ಕಟ್ತೀರ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಹಂಗೆ ಮಾಡಿ ತೋರಿಸ್ತೀನಿ ರೀ. ನೋಡಿರಿ ಹಿಂಗೆ ಕಟ್ಕೊಂಡ್ರೆ ಇದು ಉಂಡೆ ಆಗ್ಬೇಕು ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗೈತಿ. ಈಗ ನಾನು ಉಂಡೆ ಕಟ್ತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಉಂಡೆ ಕಟ್ಟಿ. ನಾನೀಗ ಈ ಸೈಜಲ್ಲಿ ಕಟ್ಟಾಕತ್ತೀನಿ ನೋಡಿರಿ. ನಾನು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈ ಸೈಜಲ್ಲಿ ಕಟ್ಕೊಂಡಿನಿ. ನೀವು ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಕಟ್ಕೋಬೋದು. ಈ ರೀತಿ ಆಗ್ಯಾವ ನೋಡಿರಿ ಉಂಡೆ. ಇದು ಗೋಧಿ ಹಿಟ್ಟಿನ ಉಂಡೆ ರೀ. ಬೇಗನೆ ಮಾಡ್ಕೊಂಬಿಡ್ಬೋದು ರೀ ಇದು. ಈಗ ನಾ ಮಾಡ್ಕೊಂಡಿದ್ದು ಉಂಡೆ ಇಷ್ಟ ಆಗ್ಯಾವ ನೋಡಿರಿ. 2 ಕಪ್ ಗೋಧಿ ಹಿಟ್ಟು, 1.5 ಕಪ್ ಬೆಲ್ಲ ತೊಗೊಂಡು ಮಾಡ್ಕೊಂಡಿನಿ. ಇಷ್ಟು ಉಂಡೆ ಆಗ್ಯಾವ ನೋಡಿರಿ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ಈ ರೀತಿ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೋಬೋದು, ಬೇಗನೆ ಆಗ್ಬಿಡ್ತೈತ್ರಿ. ಈಗ ನೋಡಿರಿ ಇಷ್ಟು ಉಂಡೆ ಆಗ್ಯಾವ. ಈಗ ನಾ ಒಂದು ಉಂಡೆ ಒಡೆದು ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು. ಈಗ ನೋಡಿರಿ ದ್ರಾಕ್ಷಿ ಗೋಡಂಬಿ ಎಷ್ಟು ಮಸ್ತಾಗಿ ಕಾಣಕತ್ತಾವ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತಿ. ಸೂಪರಾಗಿದೆ ನೋಡಿರಿ, ಬಾಯಾಗಿಟ್ಟರೆ ಕರಗ್ತಾವ್ರೆ ಅಷ್ಟು ಮಸ್ತಾಗಿ ಬಂದಾವ್ರಿ ಉಂಡೆ. ಗೋಧಿ ಹಿಟ್ಟ ಬೆಲ್ಲ ಹಾಕಿ ಮಾಡಿದ್ದು ಉಂಡೆ ಎಷ್ಟು ಮಸ್ತಾಗಿ ಬಂದಾವ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಬೆಲ್ಲ ಹಾಕಿ ಗೋಧಿ ಹಿಟ್ಟಿನ ಉಂಡೆ ಮಾಡೋದನ್ನು, ಈ ಬೆಲ್ಲ ಹಾಕಿ ಗೋಧಿ ಹಿಟ್ಟಿನ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.